ಸ್ಟಂಟ್ಸ್ ಮಾಡುವಾಗಲ್ಲ ಪ್ರಾಕ್ಟೀಸ್ ಮಾಡುವಾಗ ಸಾಂಗ್ ಡ್ಯಾನ್ಸ್ ಅದು ಜಾನಿ ಮಾಸ್ಟರ್ ಸಾಂಗ್ ಇತ್ತು. ಅದು ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಿಂದಿನ ದಿನ ಅದೇಳಿ ಹಿಂದಿನ ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫ್ಲಿಪ್ಗೆ ಹಿಂಗೆ ಮಾಡಿ ನಿಮ್ಗೆ ಗೋಡೆ ಹತ್ರ ಹಿಂಗೆ ಕಾಲಿಟ್ಟು ಹಿಂಗೆ ಜಂಪ್ ಥರ ಇತ್ತು. ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಫುಲ್ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು. ಸೊ ಅರೌಂಡ್ ಲೈಕ್ 22 inches ಸಮಥಿಂಗ್ ಫುಲ್ ಕಟ್ ಆಗಿತ್ತು, ಮಸಲ್ ಟೇರ್ ಆಗಿತ್ತು. ಆಲ್ಮೋಸ್ಟ್ ಒಂದು 70% ಅಥವಾ ಟೇರ್ ಆಗಿತ್ತು. ಬಟ್ ಅದಾದಮೇಲೆ ನಮ್ಮ ಕಂಪ್ಲೀಟ್ ಡಾಕ್ಟರ್ ಇದ್ದರು ಸ್ಪಾಟಲ್ಲಿ. ಇಲ್ಲ ಆ್ಯಕ್ಚುಲಿ ಹಿಂದಿನ ದಿನ ದೊಡ್ಡ ಟೆನ್ಷನ್ ನಮಗೆ. ಫುಲ್ಲು ಸೆಟ್ ಹಾಕೋಬಿಟ್ಟಿದ್ದೀವಿ, ಬಾಂಬೆಯಿಂದ ಡ್ಯಾನ್ಸರ್ಸ್ ಕರೆಸ್ಬಿಟ್ಟಿದ್ದೀವಿ, ಕಂಪ್ಲೀಟ್ ರೆಡಿ ಇದೆ. ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ನಾವಲ್ಲಿ ಸೆಟ್ಟಲ್ಲಿ ಎಲ್ಲ ಇದನ್ನು ಚೆಕ್ ಮಾಡ್ತಾ ಕೂತಿದ್ದೀವಿ, ನಾನು, ಪ್ರೇಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ನಮಗೆ ಟಕ್ಕಂತ ಫೋನ್ ಬಂದರೆ ಹಿಂಗೆ ವಿರಾಟ್ ಕಾಲು ಹಿಂಗಾಗೋಗಿದೆ ಅಂತ. ಫುಲ್ ಟೆನ್ಷನು. ಬಂದು ನೋಡಿದ್ರೆ ನಡೆಯೋಕ್ಕಾಗ್ತಿಲ್ಲ ಅವ್ರಿಗೆ. ಅಂದರೆ ತುಂಬ ಜಾಸ್ತಿ ಪೇನ್ ಇತ್ತು. ಅದು ಅಷ್ಟು ಗ್ರೋಯಿನ್ ಮಸಲ್ ಫುಲ್ಲು ನೀಲಿ ಆಗೋಗಿತ್ತು ಇವ್ರದ್ದು. ಆಮೇಲೆ ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಜಯಣ್ಣಗೆ ಇನ್ಫಾರ್ಮ್ ಮಾಡಿದ್ವಿ, ಹಿಂಗಾಗಿದೆ ಜಯಣ್ಣ ಅಂತ. ಸೊ ತೊಂದರೆ ಇಲ್ಲ, ಅವ್ರಿಗೆ ಆಗಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಣ. ಹಾಗೆ ಆಲ್ಮೋಸ್ಟ್ ಒಂದು 4-5 lakhs ಖರ್ಚಾಗೋಗಿತ್ತು ನಮಗೆ. ಎಲ್ಲರನ್ನೂ ಕರೆಸಿದ್ದು. ಸೆಟ್ ಬಿಡಿ, ವೇಟ್ ಮಾಡುತ್ತೆ. ಬಟ್ ಟೆಕ್ನಿಷಿಯನ್ಸ್ನೆಲ್ಲ ತೊಂದರೆ ಇಲ್ಲ, ವಿರಾಟ್ ರೆಡಿ ಆದಮೇಲೆ ಮಾಡೋಣ ಅಂತ. ಬಟ್ ವಿರಾಟ್ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇಲ್ಲ ಸರ್, ನಾನು ರೆಡಿಯಾಗಿ ಬರ್ತೀನಿ, ನನಗೇನಿಲ್ಲ, ಪೇನ್ ಬಂದಾಗ ಜೊತೆಲಿ ಡಾಕ್ಟ್ರ್ ಒಬ್ರು ಇದ್ದರೆ ಸಾಕು ಅಂತ. ಸೊ ಇವ್ರನ್ನ ಯಾರು ಟ್ರೀಟ್ ಮಾಡೋದು, ಅವ್ರನ್ನ ಡೈಲಿ ಒಂದೊಂದು ಶಾರ್ಟ್ ಆಗಿದ ತಕ್ಷಣ ಕರ್ಕೊಂಡು ಹೋಗೋದು, ಕ್ಯಾರವಲ್ಲಿ ಇವ್ರಿಗೆ ಟ್ರೀಟ್ ಮಾಡೋದು, ಕರ್ಕೊಬರೋದು. ಪಾಪ ಸ್ಟೆಪ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರಿರೋದು. ಬಟ್ ನಮ್ಗೆ ಅದೊಂದು ಟೆನ್ಷನ್, ಅಯ್ಯೋ ಒಂದು ಪೆಪ್ಪಿ ಸಾಂಗು, ವಿರಾಟ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೋ ಅಂತೆಲ್ಲ ತುಂಬ ಟೆನ್ಷನ್ಲಿದ್ವಿ. ಬಟ್ ಎಲ್ಲೂ ಒಂದು ಫ್ರೇಮಲ್ಲೂ ಅದು ಗೊತ್ತಾಗತ್ರ ಮಾಡಿಲ್ಲ ವಿರಾಟ್. ಸೊ ಅದಕ್ಕೆ ವಿರಾಟಿಗೆ ಥ್ಯಾಂಕ್ಸ್ ಜೈನಿನ ಕಡೆಯಿಂದ. ಲಾಸ್ ಮಾಡ್ಸಿಲ್ಲ ಇಲ್ಲ ಹಂಗಲ್ಲ. ಆ್ಯಕ್ಚುಲಿ ನಾ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎವ್ರಿ 24/7 ಜೊತೆಲೇ ಇದ್ದರು. ಆ್ಯಂಡ್ ಇವನ್ ಡಾಕ್ಟರ್ ಸ್ಪಾಟಲ್ಲಿದ್ದರು. ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೇರ್ ಥರ ಏನೋ ಮಾಡ್ತಾಯಿದ್ರು. ಇಟ್ ವಾಸ್ ಚಾಲೆಂಜಿಂಗ್ ಪಕ್ಕ, ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಬ್ರೈನ್ ಕರೆಂಟ್ ಹೊಡೆದಂಗೆ ಆಗ್ತಾಯಿತ್ತು, ಅಷ್ಟು ಪೇನ್ ಇತ್ತು. ಬಟ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು, ಐ ಮೀನ್ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕರೆಸಿದ್ವಿ, ಸೆಟ್ ಆಗಿತ್ತು. ಐ ಮೀನ್ ದೊಡ್ಡ ಸೆಟ್ ಹಾಕಿದ್ರು, 1.5 ಕೋಟಿ ಖರ್ಚು ಮಾಡಿ. ಸೊ ನಾನೊಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗು, ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದರೆ ಅವ್ರೊಂದು 30 days ಸಿಗ್ತಿರ್ಲಿಲ್ಲ. ಸೊ ಎಲ್ಲ ಕಡೆಯಿಂದ ನೋಡಿದ್ರು ಮೀನ್ ಲಾಸ್ ಥರ, ಐ ಮೀನ್ ನಾಟ್ ಜಸ್ಟಿಫಿಕೇಶನ್ ಇರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು ಲೈಕ್, ಡಾಕ್ಟರ್ ನೀವು 24/7 ಜೊತೆಲಿದ್ರೆ ವಿಲ್ ಟ್ರೈ ಅಂತ. ಸೊ ಅದಾದಮೇಲೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡ್ರು. ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು, ಎಂಡ್ ಬರ್ತಾ ಡೇ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಥರದ ಶಾರ್ಟ್ಸು. ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್, ಅವ್ರಿಗೆ ಇದ್ರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅನಿಲ್ ಸರ್ ಆಗಿರ್ಬೋದು, ಅಭಿ ಅವರಾಗಿರ್ಬೋದು, ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ದರು. ಒಂದು ಶಾರ್ಟ್ಗೂ ಬಂದು ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಅನಿಲ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತ, ಅವ್ನು ನನಗೆ ನವಗ್ರಹ ಸಾರಥಿಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಈ ಸಿನಿಮಾಲ್ಲಿ ಕ್ರಿಯೇಟಿವ್ ಹೆಡ್ಡಾಗಿ ವರ್ಕ್ ಮಾಡ್ದ. ಆ್ಯಂಡ್ ಅವನದು ಸಪೋರ್ಟ್ ತುಂಬ ಆಯಿತು. ನೀವು ಹೇಳೋದಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ ಅಂತ. ಅದರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ. ನನ್ನ ಕೆಲಸನೆಲ್ಲ ಅಂದರೆ ನನ್ನ ವಿಷನ್ಸ್ ಏನು ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ತುಂಬ ವರ್ಷದಿಂದ ನನ್ನ ಜೊತೆಲಿ ಕೆಲಸ ಮಾಡಿರೋದ್ರಿಂದ ಒಂದು ಸೀನ್ನ ಕೊಟ್ಟು ನಾನು ಹೆಂಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನ ಅನಿಲ್ಗೂ ಕೊಟ್ಟರೆ ಆಲ್ಮೋಸ್ಟ್ 80% ಮ್ಯಾಚ್ ಮಾಡ್ತಾನೆ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ಲೆವೆಲ್ಗೆ ನಂದು ಒಂದು ವೇವ್ ಲೆಂತ್ ಇದ್ದಿದ್ದರಿಂದ ಅದೊಂದು ಅವ್ನ ಸಪೋರ್ಟ್ ತುಂಬ ಹೆಲ್ಪ್ ಆಯ್ತು ನಮಗೆ. ಅದೇ ನೋಡಿದ್ರಲ್ಲ ನೀವು, ಟಾಂಗ್ ಸಾಂಗು. ಸೊ 2-3 ಸಾಂಗಲ್ಲಿ ಡ್ಯಾನ್ಸಿಂಗ್ ನಂಬರ್ಸು. ಸೊ ತುಂಬ ಚೆನ್ನಾಗಿ. ಆ್ಯಂಡ್ ಸ್ಪೆಷಲಿ ನಾನು ಸಂಜನಾನ ಮೆನ್ಷನ್ ಯಾವುದು ವಿಚಾರಕ್ಕೆ ಮಾಡಬೇಕಂದ್ರೆ, ಡ್ಯಾನ್ಸ್ಗಿಂತ ಜಾಸ್ತಿ ಅವರ ಪರ್ಫಾರ್ಮೆನ್ಸು ಸೀನಲ್ಲಿ ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ನಾನೇ ಶಾಕ್ ಆಗ್ಬಿಟ್ಟೆ. ಅಂದರೆ ರಾಯಲ್ ಬಂದು ನಂದು 5ನೇ ಸಿನಿಮಾ. ನಾನು ವರ್ಕ್ ಮಾಡಿರೋದ್ರಲ್ಲಿ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಇವರು. ತುಂಬ ಖುಷಿ ಆಯ್ತು ನನಗೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ. ಅಂದರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತು ಇನ್ನೊಂದು ಯಾವುದದು ವೆಬ್ ಸೀರೀಸು ಹನಿಮೂನ್ ಏನದು, ಹನಿಮೂನ್, ಅದರಲ್ಲಿ ನೋಡಿದೆ, ಖುಷಿಯಾಗಿತ್ತು. ಬಟ್ ಇವರು, ನಾನು ಕೇಳಿದೆ ನೀವು ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದೀರಾ ಅಂತ. ಇಲ್ಲ ಸರ್, ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದರು. ಆ್ಯಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸಿನಿಮಾಗಳ ಜೊತೆ ಕೆಲಸ ಮಾಡೋದಕ್ಕೂ ಈ ಥರ ನ್ಯೂ ಕಮರ್ಸ್ಗಳ ಜೊತೆ ಕೆಲಸ ಮಾಡೋದು ಹೇಗಿದೆ ಸರ್?
ಏನಿಲ್ಲ ಸೇಮೇ, ಒಂದೇ ಏನಂದರೆ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ನಾವು ಖರ್ಚು ಮಾಡಿಸ್ತಿದ್ದು ತೆಗಿಯೋಕ್ಕಾಗುತ್ತೆ ಅನ್ನೋ ಡೌಟ್ ಇರಲ್ಲ. ಹೊಸೊಬ್ಬರ ಜೊತೆ ಮಾಡ್ಬೇಕಾದ್ರೆ ಹೆಂಗೆ, ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಹಾಕ್ತಿರ್ತಾರೆ. ಈಗ ಈ ಸಿನಿಮಾ 14-15 ಕೋಟಿ ಬಜೆಟ್ ಆಗಿದೆ. ಅದು ರಿಕವರಿ ಮಾಡ್ಕೊಡೋದು ಈಗ ನಂದು ಸಿನಿಮಾ ಮಾಡೋದು ಒಂದು ಮೋಟೋ ಆದರೆ ಅದನ್ನ ರಿಕವರಿ ಮಾಡಿಸ್ಕೊಡ್ಬೇಕು ಅನ್ನೋದು ಇನ್ನೊಂದು ಇದು. ಸೊ ಅದೀಗ ಒಂದು ಸ್ವಲ್ಪ ತಲೆಯಲ್ಲಿದೆ, ಇನ್ನು ಮಿಕ್ಕಿದ್ದು. ಬಟ್ ಜಯಣ್ಣ ಆಗಲಿ ನಂದು ಜೊತೆ ಸಿನಿಮಾಗೆ ಆ್ಯಕ್ಚುಲಿ ವಿಜಯ್ ಕಿರ್ಗಂದರ್ ಅವರು ಕೋ ಪ್ರೊಡ್ಯೂಸರ್. ಅದು ಅವ್ರ ಫಸ್ಟ್ ಸಿನಿಮಾ ನನ್ನ ಜೊತೆಲಿ ಇಂಡಸ್ಟ್ರೀಲಿ ಬಂದಾಗ ಅವಾಗ ತುಂಬ ಇದೇ ಥರ ಟೆನ್ಷನ್ ಇತ್ತು ನನಗೆ. ಆಗ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾ ಎಡಿಟಿಂಗ್ ಕರ್ಕೊಂಡೋಗಿ ಅವ್ರಿಗೆ ಸಿನಿಮಾ ತೋರಿಸಿದಾಗ ತುಂಬ ಟೆನ್ಷನ್ ಇತ್ತು. ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಸಿನಿಮಾಗೆ, ಅವ್ರ ಕೈಲಿ ದುಡ್ಡು ಹಾಕ್ತಿದ್ದೀನಿ, ಹೆಂಗೆ ಅವ್ರು ದುಡ್ಡು ತೆಕ್ಕೊಡೋದು ಅಂತ. ಎಡಿಟಿಂಗಲ್ಲಿ ಸಿನಿಮಾ ನೋಡ್ಬಿಟ್ಟು ವಿಜಯ್ ಸರ್ ಹೊರಗೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದು, ದಿನಕರ್ ನೀವು ಇಷ್ಟು ದುಡ್ಡು ಹಾಕಕ್ಕೆ ಹೇಳಿದ್ರಿ, ನಾನು ಇಷ್ಟು ಹಾಕಿದ್ದೀನಿ, ಬಟ್ ಇವತ್ತು ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾಗೆ ದುಡ್ಡು ಹಾಕಿದ್ದೀನಿ ಅಂತ. ದುಡ್ಡು ಬರದೇ ಇದ್ರು ತಲೆ ಕೆಡಿಸ್ಕೊಬೇಡಿ, ಖುಷಿಯಾಗಿರಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಹಂಗೆ ಹೇಳಿದ ತಕ್ಷಣ ತಲೆ ಮೇಲಿಂದ ಒಂದು 100 kg ಭಾರ ತೆಗೆದು ಸೈಡಲ್ಲಿ ಇಟ್ಟಂಗೆ ಆಯಿತು. ಸೊ ಅದೇ ಎಕ್ಸ್ಪೀರಿಯನ್ಸು ಜಯಣ್ಣನ ಹತ್ರ ಆಯಿತು. ಸಿನಿಮಾದ ಎಲ್ಲನೂ ಕಂಟೆಂಟ್ ಬೋಗಣ್ಣಂಗಾಗಲಿ ಜಯಣ್ಣಂಗಾಗಲಿ ತೋರಿಸ್ದಾಗೆಲ್ಲನೂ ಅವರು ಹೇಳ್ತಾ ಇದ್ದ ಮಾತು ಕೇಳಿದಾಗ ಒಂದು ಸ್ವಲ್ಪ ಏನೋ ಅವ್ರಿಗೆ ಈ ಸಿನಿಮಾಯಿಂದ ದಿನಕರ್ ದುಡ್ಡು ತೆಗೆಸ್ಕೊಡ್ತಾನೋ, ಖರ್ಚು ಮಾಡಿಸ್ತಾನೋ, ತೆಗೆಸ್ಕೊಡ್ತಾನೋ ಎಲ್ಲೋ ಡೌಟ್ ಅವ್ರಿಗಿಲ್ಲ ಅಂತ ಅನಿಸ್ತಾ ಇತ್ತು. ಸೊ ಅದೊಂದು ನೆಮ್ಮದಿ ಇದೆ. ಅದಕ್ಕೆಲ್ಲ ನೀವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕು ಸರ್. ಸಿನಿಮಾ ಟೈಟ್ಲು ಕೂಡ ರಾಯಲ್, ಬಜೆಟ್ ರಾಯಲ್ ಆಗಿದೆಯಲ್ಲ. 100